ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಫೈನಲಿ ಉತ್ತರ ಸಿಕ್ಕಾಯಿತು. ಅಂದಹಾಗೆ ನಿಮ್ಮ ಮೆಗಾ ಸುದ್ದಿ ಟಿವಿಗಿಂತ ಮುಂಚಿತವಾಗಿಯೇ ಈ ರಿಸಲ್ಟನ್ನು ನಿಮ್ಗೆ ಹೇಳಿದ್ದು ಕೂಡ. ನಿಮ್ಮ ಮೆಗಾ ಸುದ್ದಿ ಹೇಳಿದ ಹಾಗೇನೆ ನಮ್ಮೆಲ್ಲರ ಹನುಮಂತು ಬಿಗ್ ಬಾಸ್ನಲ್ಲಿ ಗೆದ್ದೇ ಬಿಟ್ರು. ಸೊ ಇನ್ನು ಹನುಮಂತು ಎಷ್ಟು ಹಣವನ್ನು ಪಡ್ಕೊಂಡ್ರು? 50 ಲಕ್ಷ ಅಷ್ಟೇನಾ? ಅದಕ್ಕಿಂತ ಜಾಸ್ತಿ ಬಂದಿದೆಯಾ? ಸೊ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಆಗಿ ಮುಗ್ದೇ ಹೋಯ್ತು. ಕಿಚ್ಚ ಸುದೀಪ್ ಅವರ ಕೊನೆಯ ನಿರೂಪಣೆ ಅನ್ನುವಂಥ ಬೇಸರ ಒಂದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫೈನಲಿ ಸೀಸನ್ 1ರಿಂದ 11ರವರೆಗೆ ನಾವು ನೋಡಿದಾಗ ಸುದೀಪ್ ಅವರ ಈ ಗ್ರ್ಯಾಂಡ್ ಫಿನಾಲೆ, ಈ ಗ್ರ್ಯಾಂಡ್ ಜರ್ನಿಯಲ್ಲಿ ಈ ಒಂದು ಸೀಸನ್ನ ವಿನ್ನರ್ ನಾವೆಲ್ಲರೂ ನಿರೀಕ್ಷಿಸಿದಂತೆ ಇದ್ದಾರೆ ಅನ್ನೋದೇ ಖುಷಿಯ ವಿಚಾರ. ಹೌದು, ಇನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರು ಗೆಲ್ಲಬೇಕಿತ್ತು, ಇವ್ರು ಗೆದ್ರು, ಮೋಸ ಆಯಿತು, ಇದು ನಿಜವಾಗ್ಲೂ ಸರಿ ಇಲ್ಲ, ಈ ಥರ ಚರ್ಚೆಗಳೇ ಆಗ್ತಿತ್ತು. ಆದರೆ ಈ ಬಾರಿ ಬಹುತೇಕರು ಹನುಮಂತನೇ ಗೆಲ್ಲಬೇಕು, ಹನುಮಂತು ಗೆಲ್ಲಿಲ್ಲ ಅಂತಂದರೆ ನಮಗೆ ಬೇಸರ ಆಗುತ್ತೆ ಅಂತ ಅಂತಿದ್ರು. ಫೈನಲಿ ಎಲ್ಲರೂ ಅಂದ್ಕೊಂಡಂಗೆ ಹನುಮಂತು ಗೆದ್ದೇ ಬಿಟ್ರು. ಕೊನೆಯ 3 ಫೈನಲಿಸ್ಟ್ಗಳಾಗಿದ್ದ ರಜತ್ ಕಿಶನ್, ತ್ರಿವಿಕ್ರಮ್ ಮತ್ತು ಹನುಮಂತು ಅವರನ್ನು ಸುದೀಪ್ ಅವರೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಕರ್ಕೊಂಡು ಬಂದಿದ್ರು. ವೇದಿಕೆ ಮೇಲೆ 3ರ ಪೈಕಿ ರಜತ್ ಮೊದಲನೇದಾಗಿ ಔಟ್ ಆಗಿ ಹೋದ್ರು. ನಂತರ ಸುದೀಪ್ ಅವರ ಪಕ್ಕದಲ್ಲಿ ಹನುಮಂತ ಮತ್ತು ತ್ರಿವಿಕ್ರಮ್ ನಿಂತ್ಕೊಂಡಿದ್ರು. ತ್ರಿವಿಕ್ರಮ್ ನಾನು ಸುದೀಪ್ ಅವರ ಎಡಭಾಗದಲ್ಲೇ ನಿಲ್ಬೇಕು ಅಂತ ಹೇಳಿ ಲೆಫ್ಟ್ ನಿಂತ್ಕೊಂಡ್ರು. ಸುದೀಪ್ ಅವರ ಬಲಭಾಗದಲ್ಲಿ ಹನುಮಂತು ನಿಂತ್ಕೊಂಡ್ರು. ಈ ಬಾರಿ ಪ್ರೇಕ್ಷಕರನ್ನ ಹೆಚ್ಚು ಕಾಯಿಸ್ಲೇ ಇಲ್ಲ. ಪ್ರತಿ ಬಾರಿಯೂ ಕೂಡ ಅವರ ಇವರ ಅಂತ ಒಂದು ಹೊತ್ತುಗಳ ಕಾಲ ಸ್ವಲ್ಪ ಹೊತ್ತು ಸುದೀಪ್ ಅವರು ಚಮಕ್ ಕೊಡ್ತಿದ್ರು. ಆಗ ಎಲ್ರಿಗೂ ಟೆನ್ಷನ್ನು ಢವ ಮತ್ತಷ್ಟು ಹೆಚ್ಚಾಗ್ತಿತ್ತು. ಈ ಬಾರಿ ಶೂಟಿಂಗೇ ತಡವಾಗಿದ್ರಿಂದ ಸಮಯ ಲೇಟ್ ಆಗಿದೆ ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಹೆಚ್ಚು ಕಾಯಿಸದೆ ಕೆಲವೇ ನಿಮಿಷದಲ್ಲಿಗೆ ವಿನ್ನರ್ ಹೆಸರನ್ನ ಪ್ರಕಟಿಸಿಯೇ ಬಿಟ್ರು. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು ಅಂತ ಅನೌನ್ಸ್ ಮಾಡ್ತಿದ್ದ ಹಾಗೇನೆ ಎಲ್ಲರೂ ಎದ್ದು ನಿಂತು ಕುಂಡಾಡೋಕೆ ಶುರು ಮಾಡಿದ್ರು. ಅದರಲ್ಲೂ ಹನುಮಂತು ಫ್ಯಾಮಿಲಿ ಅಂತೂ ಸಿಕ್ಕಾಬಟ್ಟೆ ಕುಣಿದಾಡಿದ್ರು. ಇದಕ್ಕಿದ್ದ ಹಾಗೇನೆ ಬಿಗ್ ಬಾಸ್ ವೇದಿಕೆ ಮೇಲೆಗೆ ಹನುಮಂತು ಫ್ಯಾಮಿಲಿಯರು ಓಡ್ ಬಂದು ಹನುಮಂತನ್ನ ಎತ್ಕೊಂಡು ಸಂಭ್ರಮಿಸಿದ್ರು. ಒಂದ್ ಕ್ಷಣಕ್ಕೆ ಸುದೀಪ್ ಕೂಡ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಅದಾದ್ಮೇಲೆ ಅವರನ್ನ ಅಲ್ಲಿಂದ ಕಳಿಸಿದ ಮೇಲೆ ಸುದೀಪ್ ಅವರು ಹನುಮಂತುಗೆ ಕಂಗ್ರ್ಯಾಚುಲೇಷನ್ ಹೇಳಿದ್ರು. ಸೊ ಇದೆಲ್ಲದರ ನಡುವೆ ನಮ್ಮ ಹಳ್ಳಿ ಹೈದನಿಗೆ ಎಷ್ಟಪ್ಪ ಕಾಸು ಬಂತು ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಈ ಬಾರಿ ಹನುಮಂತು ಹೈಯೆಸ್ಟ್ ವೋಟನ್ನು ಪಡ್ಕೊಂಡಿದ್ದಾರೆ. 5,23,00,000 ಮತವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ 2 ಕೋಟಿಗೂ ಹೆಚ್ಚು ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಮೊದಲ ಅನೌನ್ಸ್ ಆದ ಹಾಗೇನೆ ವಿಜೇತ ಹನುಮಂತು ಅವರಿಗೆ 50 ಲಕ್ಷ ರೂಪಾಯಿ ಜೊತೆಗೆ ಇನ್ನಿತರ ನಗದು ಬಹುಮಾನವನ್ನು ಕೊಡಲಾಗಿದೆ. ಹಾಗಿದ್ರೆ ಇನ್ನಿತರ ನಗದು ಬಹುಮಾನ ಅಂದ್ರೆ ಏನು? 50 ಲಕ್ಷ ಜೊತೆಗೆ ಇನ್ನೆಷ್ಟು ಆಡ್ ಆನ್ ಆಗಿದೆ, ಅಲ್ಲಿಗೆ ಹನುಮಂತು ಕೈ ಸೇರುವಂಥದ್ದು ಎಷ್ಟು ಹಣ, ಟ್ಯಾಕ್ಸು, ಇನ್ನೊಂದು ಮತ್ತೊಂದು ಅಂತ ಕಟ್ಟಾಗೋದು ಎಷ್ಟು ಹಣ, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಕೇಳಿ. ಎಸ್, TMT ಸ್ಟೀಲ್ ವತಿಯಿಂದ ಹನುಮಂತು ಅವರಿಗೆ 10 ಲಕ್ಷ ರೂಪಾಯಿ ಬಹುಮಾನವಾಗಿ ನೀಡಲಾಗಿದೆ. 50 ಲಕ್ಷ ಪ್ಲಸ್ 10 ಲಕ್ಷ ಇಲ್ಲಿ ಬಂದಿದೆ. ಇನ್ನೂ ಒಂದು ಲಕ್ಸುರಿ ಪಾಯಿಂಟ್ಸ್ ನೀಡ್ತಾ ಇದ್ದಂಥ ಜಾರ್ ಆ್ಯಪ್ ವತಿಯಿಂದ ವಿನ್ನರ್ ಆಗಿರುವಂಥ ಹನುಮಂತುಗೆ 5 ಲಕ್ಷ ರೂಪಾಯಿಯನ್ನು ನೀಡಲಾಗಿದೆ. ಕೇವಲ ಬಿಗ್ ಬಾಸ್ ವಿನ್ ಆಗಿದ್ದಕ್ಕೆ ಮಾತ್ರ ಅಲ್ಲ, ಒಳಗಡೆ ಟಾಸ್ಕನ್ನು ಆಡಿ ಗೆದ್ದಿದ್ದಕ್ಕೂ ಕೂಡ ಕೆಲವೊಂದಷ್ಟು ಬಹುಮಾನಗಳು ಈ ಬಾರಿಯ ಸ್ಪರ್ಧಿಗಳಿಗೆ ಸಿಕ್ಕಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕೆಲವೊಂದಷ್ಟು ಅನೌನ್ಸ್ಮೆಂಟ್ಗಳಿತ್ತು. ಆ ಅನೌನ್ಸ್ಮೆಂಟ್ಗಳನ್ನು ಸುದೀಪ್ ಅವರು ವೇದಿಕೆ ಮೇಲೆ ಮಾಡಿದ್ರು, ಜೊತೆಗೆ ಚೆಕ್ಕನ್ನು ಕೂಡ ನೀಡಿದ್ರು. ಟೋಟಲ್ ಆಗಿ ನಮ್ಮ ಹನುಮಂತುಗೆ 50 + 10 + 5 ಅಲ್ಲಿಗೆ 65 ಲಕ್ಷ ಬಹುಮಾನ ಹನುಮಂತುಗೆ ಸಿಕ್ಕಿದೆ. ಹಾಗಂತ 65 ಲಕ್ಷನೂ ಹನುಮಂತು ಕೈಗೆ ಹೋಗಲ್ಲ, ಅದರಲ್ಲಿ ಒಂದು ಸ್ವಲ್ಪ ಟ್ಯಾಕ್ಸು ಅಂತಾನು ಕಟ್ ಆಗುತ್ತೆ. ಸೊ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಮ್ಮ ಹನುಮಂತು ಕೈಗೆ ಎಷ್ಟು ಸಿಗುತ್ತೆ ಅನ್ನೋದು ಸಹಜವಾಗಿ ಎಲ್ರಿಗೂ ಇರುವಂಥ ಪ್ರಶ್ನೆ. ಇನ್ನು ಹನುಮಂತು ಆ 65 ಲಕ್ಷ ಹಣವನ್ನು
ಏನು ಮಾಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಜನರಿಗಿರುವಂಥ ಕ್ಯೂರಿಯಾಸಿಟಿ ಆಗಿದೆ. ನಿಮಗೆಲ್ಲ ನೆನಪಿರ್ಬೋದು, ಕಿಚ್ಚ ಸುದೀಪ್ ಅವರು ಕೂಡ ವೇದಿಕೆ ಮೇಲೆ ಮತ್ತೆ ಅದನ್ನು ನೆನಪಿಸಿದ್ದು ಕೂಡ ಇದೆ. ಅದೇನು ಅಂತ ಅಂದರೆ, ಹನುಮಂತು ಅವರು ನಾನು ಗೆದ್ರೆ ನನ್ನ ಅತ್ತೆ ಮಗಳನ್ನ ಹೋಗಿ ಕೇಳ್ತೀನಿ ದೋಸ್ತ ಅಂತ ಬಿಗ್ ಬಾಸ್ ಮನೆ ಒಳಗೆ ಹೇಳಿದರು. ಹನುಮಂತುಗೆ ಅತ್ತೆ ಮಗಳ ಮೇಲೆ ಮನಸ್ಸಿದೆ, ಪ್ರೀತಿನೂ ಆಗಿದೆ, ಮದುವೆ ಆದರೆ ಅವಳನ್ನೇ ಆಗಬೇಕು ಅಂತಲೂ ಇದ್ದಾರೆ. ಸೊ ಗೆದ್ದಾಯಿತು, ಅತ್ತೆ ಮಗಳು ಸಿಗೋದು ಗ್ಯಾರಂಟಿನೂ ಆಯಿತು. ಇನ್ನು ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆಗೆ ಹನುಮಂತು ತಾಯಿಗೆ ಮಗಂಗೆ ಮದುವೆ ಮಾಡ್ರಮ್ಮ, ನಿಮ್ಮ ಮಗ ಆಲ್ರೆಡಿ ಹೆಣ್ಣು ನೋಡ್ಕೊಂಡಿದ್ದಾರೆ ಅಂದಾಗ ಹನುಮಂತು ತಾಯಿ ಒಂದು ಕ್ಷಣ ಹಾರಿದ್ರು. ಯಾರು ಅಂತ ಗೊತ್ತಿಲ್ಲ, ನಾನು ನೋಡಿಲ್ಲ ರೀ ಅಂದರೆ, ನಾನು ನೋಡಿದ್ದೀನಿ ರೀ, ಚೆನ್ನಾಗಿದ್ದಾಳೆ ಹುಡುಗಿ ಅಂತಿದ್ದ ಹಾಗೇನೆ ಹನುಮಂತು ತಾಯಿ ಹಂಗಿದ್ರೆ ಓಕೆ ರೀ, ನಿಮಗೆ ಓಕೆ ಆದರೆ ನನಗೂ ಓಕೆ ಅಂತಂದರು. ಅಲ್ಲಿಗೆ ಹನುಮಂತು ತಾಯಿ ಕಡೆಯಿಂದಲೂ ಕೂಡ ಮಾವನ ಮಗಳನ್ನ ಮದುವೆ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಡ್ತು. ಇನ್ನೇನು ಹನುಮಂತುಗೆ ದುಡ್ಡು ಸಿಕ್ತು, ಹುಡುಗಿನೂ ಸಿಕ್ಕಿದ್ಲು ಅಂತ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ ಅವರ ಫ್ಯಾನ್ಸು. ಈ ದುಡ್ಡಲ್ಲಿ ಒಂದು ಭರ್ಜರಿಯಾಗಿ ಮನೆ ತಗೊಂಡು ಮದುವೆ ಆಗು ದೋಸ್ತ ಅಂತ ಹನುಮಂತುಗೆ ಎಲ್ರೂ ಕಾಲು ಎಳಿತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಭಜನಾ ಮಂಡಳಿ ಬೇರೆ ಇತ್ತು. ಹನುಮಂತ ಅವರ ಗ್ರಾಮದ ಭಜನಾ ಮಂಡಳಿ ತಂಡದ ಸದಸ್ಯರು ಬಿಗ್ ಬಾಸ್ ಮನೆಯೊಳಗೆ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ರು. ಸುದೀಪ್ ಅವರ ಸಮ್ಮುಖದಲ್ಲಿಯೇ ಈ ಭಜನಾ ಕಾರ್ಯಕ್ರಮ ನಡೆದಿದ್ದು ಬಹಳ ವಿಶೇಷವಾಗಿತ್ತು. ಹನುಮಂತ ಹೆಸರು ಘೋಷಣೆ ಆಗ್ತಿದ್ದಂತೆ ಅವರ ಗೆಳೆಯರು ವೇದಿಕೆ ಮೇಲೆ ಬಂದು ಎತ್ಕೊಂಡು ಕೊಂಡಾಡಿದ್ದು ಆ ಹಳ್ಳಿ ಹುಡುಗರ ಮತ್ತು ಹಳ್ಳಿ ಜನರ ಮುಗ್ಧ ಮನಸ್ಸನ್ನ ತೋರಿಸ್ತಾ ಇತ್ತು. ಹನುಮಂತುಗೆ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿ, ಹುಡುಗಿ ಸಿಕ್ಕಷ್ಟೇ ಖುಷಿ ಮತ್ತು ಅವ್ರ ಫ್ಯಾನ್ಸ್ಗೂ ಕೂಡ ಅಷ್ಟೇ ಖುಷಿಯಾಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.